ಏನು ಸಿಎಂ ಕುರ್ಚಿಗಾಗಿ ಪನ್ನೀರ್ ಸೆಲ್ವಂ ಮತ್ತು ವಿಕೆ ಶಶಿಕಲಾ ಮಧ್ಯೆ ಈಗ ಕಿತ್ತಾಟ ಜೋರಾಗ್ತಾ ಇದೆ. ಈ ನಡುವೆ ವಿಕೆ ಶಶಿಕಲಾಗೆ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಶಾಕ್ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ಕೂಡ ಕಾಯಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಶಶಿಕಲಾಗೆ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಅವರು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಿಕೆ ಶಶಿಕಲಾ ವಿರುದ್ಧ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪೆಂಡಿಂಗ್ ಇದೆ. ಈ ಸಂದರ್ಭದಲ್ಲಿ ಪ್ರಮಾಣ ವಚನ ಬೋಧಿಸಿ ಒಂದು ಸಲ ಸಿಎಂ ಆಗಿ ಮತ್ತಿನ್ನೊಂದು ವಾರದಲ್ಲಿ ತೀರ್ಪೇನಾದರೂ ವಿರುದ್ಧ ಬಂದು ಇನ್ನೊಂದು ಪೊಲಿಟಿಕಲ್ ಹೈಡ್ರಾಮಕ್ಕೆ ತಮಿಳುನಾಡು ಸಾಕ್ಷಿಯಾಗುತ್ತೆ. ಹಾಗಾಗಿ ತೀರ್ಪು ಬರೋವರೆಗೂ ಕೂಡ ಕಾಯೋದು ಉತ್ತಮ ಅನ್ನುವಂತಹ ಅಭಿಮತವನ್ನ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದ್ದು, ಶಶಿಕಲಾಗೆ ಇದು ಮತ್ತೊಂದು ಹಿನ್ನಡೆಯಾಗಿ ಇಲ್ಲೀಗ ಕಾಡ್ತಾ ಇರುವಂತದ್ದು. ಹಂಗಾಮಿ ಸಿಎಂ ಆಗಿ ಪನ್ನೀರ್ ಸೆಲ್ವಂ ಅವರೇ ಮುಂದುವರಿಯುವುದು ಇಲ್ಲಿ ಬಹುತೇಕ ಖಚಿತವಾಗ್ತಾ ಇದೆ. ಟಿವಿ9ಗೆ ತಮಿಳುನಾಡು ರಾಜಭವನ ಮೂಲಗಳ ಮಾಹಿತಿ ಈಗ ಸ್ಪಷ್ಟವಾಗ್ತಾ ಇರುವಂತದ್ದು. ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯಕ್ಕೆ ರಾಜ್ಯಪಾಲ ಗವರ್ನರ್ ವಿದ್ಯಾಸಾಗರ್ ರಾವ್ 3 ಪುಟಗಳ ವರದಿಯನ್ನ ಕಳಿಸಿದ್ದಾರೆ. ಅದರಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮಾಹಿತಿ, ರಾಜ್ಯದಲ್ಲಿರುವಂತಹ ಪೊಲಿಟಿಕಲ್ ಸಿಚುವೇಶನ್, ರಾಜಕೀಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮುಂದೆ ಏನು ಮಾಡಬಹುದು, ಎಲ್ಲ ಅಂಶಗಳ ಬಗ್ಗೆ 3 ಪುಟಗಳ ವರದಿಯನ್ನ ಕೂಡ ರಾಜ್ಯಪಾಲರು ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸಿದ್ದಾರೆ. ಈ ವರದಿಯಲ್ಲೂ ಕೂಡ ಇದೇ ಅಂಶವನ್ನು ರಾಜ್ಯಪಾಲರು ಸ್ಟ್ರೆಸ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡೋದು ಸೂಕ್ತವಾಗುವುದಿಲ್ಲ. ಶಶಿಕಲಾ ನಟರಾಜನ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇದೆ. ಜೊತೆಗೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಇಲ್ಲಿ ಆಗ್ತಾ ಇದೆ. ಇಬ್ರು ಕೂಡ ಹಕ್ಕನ್ನ ಮಂಡಿಸಿದ್ದಾರೆ, ನಾವು ಸರ್ಕಾರ ಮಾಡ್ತೀವಿ ಅಂತ. ಹೀಗಾಗಿ ಸಾಕಷ್ಟು ಗೊಂದಲದ ಪರಿಸ್ಥಿತಿ ಇದೆ. ಹೀಗಾಗಿ ಸದ್ಯಕ್ಕೆ ಎಲ್ಲವೂ ಕೂಡ ಸಿಚುವೇಶನ್ ಒಂದು ಕ್ಲಿಯರ್ ಪಿಕ್ಚರ್ ಬರೋವರೆಗೂ ಕೂಡ ಪನ್ನೀರ್ ಸೆಲ್ವಂ ಅವರೇ ಸಿಎಂ ಆಗಿ ಮುಂದುವರಿಯುವುದು ಸಹಜ ಹಾಗೂ ಅದೇ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನ, ಇಂಗಿತವನ್ನ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಕೇಂದ್ರಕ್ಕೆ ಕಳಿಸಿರುವಂತಹ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಇದೊಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗ್ತಾ ಇದೆ ಶಶಿಕಲಾ ಅವರಿಗೆ. ಒಂದು ಬಾರಿ ಹೇಗಾದ್ರೂ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಬಿಡಬೇಕು ಅಂತ ಹೊರಟಿರುವಂತಹ ಶಶಿಕಲಾ ಅವರಿಗೆ ಒಂದಾದ ಮೇಲೊಂದರಂತೆ ವಿಘ್ನ ಎದುರಾಗ್ತಾ ಇದೆ. ಒಂದು ಕಡೆ ಪ್ರತಿಪಕ್ಷಗಳು, ಮತ್ತೊಂದು ಕಡೆ ಪನ್ನೀರ್ ಸೆಲ್ವಂ, ಮತ್ತೊಂದು ಕಡೆ ಗವರ್ನರ್ ಹಾಗೂ ಕೇಂದ್ರ ಸರ್ಕಾರ ಕೂಡ ಇಲ್ಲಿ ಶಶಿಕಲಾ ಅವರಿಗೆ ಫೇವರ್ ಆಗಿರೋ ರೀತಿ ಕಂಡು ಬರ್ತಾ ಇಲ್ಲ.